ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಕೂತು ಮಾಡುವಂತ ಆಸನ ತುಂಬಾ ಎಫೆಕ್ಟಿವ್. ಓಕೆ, ಫಸ್ಟ್ ಕಾಲುಗಳನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಹೀಗೆ ರೊಟೇಷನ್, ಲೆಫ್ಟ್ ಟು ರೈಟ್ ಅಂಡ್ ರೈಟ್ ಟು ಲೆಫ್ಟ್. ಓಕೆ, ನಂತರ ಕಾಲುಗಳನ್ನ ಫೋಲ್ಡ್ ಮಾಡ್ಕೊಳ್ಳಿ. ಲೈಕ್ ರೈಟ್ ಲೆಗ್. ನಂತರ ಈಗ ಇದು ಪದ್ಮಾಸನ ಮಾಡಲಿಕ್ಕೆ ಎರಡು ವಿಧಾನಗಳಿರುತ್ತೆ. ಒಂದು, ಡೈರೆಕ್ಟ್ ಆಗಿ ನಾವು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ನಮ್ಮ ಕೈಲಿ ನಮಗೆ ಪ್ರಾಕ್ಟೀಸ್ ಇದೆ, ಅಭ್ಯಾಸ ಇದೆ, ನಾವು ಮಾಡಬಲ್ಲೆ ಅಂತಂದ್ರೆ. ಇಲ್ಲ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಕೆಲವು ಪೂರಕವಾದಂತಹ ಆಸನಗಳನ್ನ ಮಾಡಬೇಕಾಗತ್ತೆ, ಪೂರಕವಾದಂತಹ ಸ್ಟ್ರೆಚಸ್. ಓಕೆ, ಸೊ ಕಾಲುಗಳನ್ನ ಫಸ್ಟ್ ಹೀಗೆ ಇಟ್ಕೊಂಡು ನಂತರ ಮೊಣಕಾಲನ್ನ ನೆಲಕ್ಕೆ ಒತ್ತಬೇಕು. ಎಡಮಂಡಿಯ ಮೇಲೆ ಬಲಗಾಲನ್ನ ಇಟ್ಕೊಂಡು ಬಲಪಾದನ ಇಟ್ಕೊಂಡು ಬಲಮಂಡಿಯನ್ನ ನೆಲಕ್ಕೆ ಒತ್ತಬೇಕು. ನಂತರ ಎಡಪಾದನ ಬಲಮಂಡಿಯಲ್ಲಿ ಇಟ್ಕೊಂಡು ಮತ್ತೆ ಇದನ್ನ ಎಡಗಾಲನ್ನ ಒತ್ತಬೇಕು. ಸೊ ಈಗ ಮಾಡೋದ್ರಿಂದ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಪದ್ಮಾಸನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೋಡಿ, ಈ ತರ ನಂತರ ಈ ತರ. ಸೊ ಕಾಲುಗಳನ್ನು ಈ ತರ ಮಾಡಬೇಕು. ಸೊ ಈಗ ಪದ್ಮಾಸನ ಮಾಡಲಿಕ್ಕೆ ಆದಷ್ಟು ನಿಮ್ಮ ಪಾದನ ನಿಮ್ಮ ಸೊಂಟದ ಹತ್ರವರೆಗೂ ತಗೊಳ್ಳಿ. ಇದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ. ನೋಡಿ, ಕಾಲುಗಳು ಈ ತರ ಬರಬೇಕು ನೋಡಿ. ಸೊ ಕಾಲು ಈ ತರ ಫುಲ್ ಫೋಲ್ಡ್ ಹಾಕು, ಮೊಣಕಾಲಿಗೆ ಈ ತರ ಕಂಪ್ಲೀಟ್ ಫೋಲ್ಡ್ ಹಾಕು, ಈ ತರ ಮಾಡ್ಕೊಳ್ಳಿ. ಮತ್ತೆ ಕಾಲನ್ನ ಒತ್ತಿ, ಮಂಡಿಯನ್ನು ಒತ್ತಿ ನೆಲಕ್ಕೆ. ನಂತರ ಇದ್ರ ಮೇಲ್ಗಡೆ ಕಾಲನ್ನ ಹೀಗಿಟ್ಕೊಳ್ಳಿ, ಎರಡು ಕಾಲನ್ನ. ಸೊ ಇದು ಪದ್ಮಾಸನ ಏನಾಗುತ್ತೆ, ಪದ್ಮಾಸನದಿಂದ ಬಹಳಷ್ಟು ಬೆನಿಫಿಟ್ ಇದೆ. ಸ್ಪೈನಲ್ ಕಾರ್ಡು ನೇರವಾಗಿ ಕೂತ್ಕೊಳ್ಳುತ್ತೆ. ಒಂದು ಪ್ರಾಪರ್ ಬೇಸಲ್ಲಿ ನಾವು ಕೂತ್ಕೊಂಡು ಮಾಡುವಂಥ ಆಸನ, ಧ್ಯಾನ, ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಅಥವಾ ಯಾವುದೇ ಕ್ರಿಯೆ ನಾವು ಮಾಡಿದ್ರೆ ಪದ್ಮಾಸನದಲ್ಲಿ ಮಾಡಬೇಕು ಅಂತಂದಾಗ ಪದ್ಮಾಸನದಲ್ಲಿ ತುಂಬ ಶ್ರೇಷ್ಠ ಮತ್ತು ಎಫೆಕ್ಟಿವ್ ಜಾಸ್ತಿ. ಸ್ಪೈನಲ್ ಕಾರ್ಡ್ ನೇರ ಇರುತ್ತೆ. ಯಾವುದೇ ಒಂದು ಆಸನ ಅಥವಾ ಧ್ಯಾನ ಮಾಡಬೇಕಂದ್ರೆ ಸ್ಪೈನಲ್ ಕಾರ್ಡ್ ನೇರ ಇರಬೇಕು, ಆವಾಗ ಮಾತ್ರ ಅದರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಪದ್ಮಾಸನದ ರೋಲ್ ತುಂಬ ಇರುತ್ತೆ. ಅದಕ್ಕಾಗಿ ಪದ್ಮಾಸನ ಪ್ರಾಕ್ಟೀಸ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್. ನಾವು ಪದ್ಮಾಸನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಬೇರೆ ಆಸನಗಳನ್ನ, ಬೇರೆ ಅಥವಾ ಪ್ರಾಣಾಯಾಮ ಅಥವಾ ಅಭ್ಯಾಸಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪದ್ಮಾಸನದಲ್ಲಿ ಮಾಡಿರುವಂಥ ಯಾವುದೇ ಜಪ ಅಥವಾ ಪ್ರಾಣಾಯಾಮ ಆಗಲಿ ಅಥವಾ ಯಾವುದೇ ಕ್ರಿಯೆ ಆಗಲಿ ತುಂಬ ಎಫೆಕ್ಟಿವ್ನೆಸ್ ಇರುತ್ತೆ. ಈ ಥರ ಪದ್ಮಾಸನವನ್ನು ಕೂತ್ಕೊಳ್ಳಿ. ಸ್ಥಿರಂ ಸುಖಂ ಆಸನಂ. ಪದ್ಮಾಸನದಲ್ಲಿ ನಾವು ಎಷ್ಟು ಸ್ಥಿರವಾಗಿ ಕೂತ್ಕೊಂಡಿರ್ತೀವೋ ಅಂದರೆ ಕಂಫರ್ಟಬಲ್, ಸುಖ ಅಂದರೆ ಕಂಫರ್ಟಬಲ್ ಆಗಿ ಕೂತ್ಕೊಂತೀವೋ ಅಷ್ಟು ನಮಗೆ ಬೆನಿಫಿಟ್ ಇರುತ್ತೆ. ಸೊ ನಮಗೆ ಪದ್ಮಾಸನದ ಪ್ರಭೇದಗಳು ತುಂಬ ಇದಾವೆ. ಡಿಫರೆಂಟ್ ವೆರೈಟೀಸ್ ಆಫ್ ಆಸನಗಳನ್ನು ಮಾಡ್ತಾ ಹೋಗಿ. ಪದ್ಮಾಸನದಲ್ಲಿ ನಿಂತ್ಕೋಬೋದು, ಪದ್ಮಾಸನದಲ್ಲಿ ಏನು ಸರ್ವಾಂಗಾಸನ ಮಾಡ್ಬೋದು. ಪದ್ಮಾಸನದಲ್ಲಿ ನಾವು ಹಲಾಸನ ಮಾಡ್ಬೋದು. ಈ ಥರ ಬೇರೆ ಬೇರೆ ಆಸನಗಳನ್ನು ನಾವು ಪದ್ಮಾಸನದಲ್ಲೇ ಮಾಡ್ಬೋದು. ಸೊ ಪದ್ಮಾಸನ ತುಂಬ ಎಫೆಕ್ಟಿವ್ ಆಸನ.
ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಒಂದು ಸ್ಪೈನಲ್ ಕಾರ್ಡ್ನಲ್ಲಿ ಒಂದು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ, ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಪದ್ಮಾಸನ ಎಷ್ಟು ಹೊತ್ತು ನಾವು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟು ನಮ್ಮಲ್ಲಿ ಎನರ್ಜಿ ಹೆಚ್ಚಾಗ್ತದೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್.